ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ಏನು ಮಾಡ್ತೀರಾ? ಸಾಯಿಸೋದು ತಪ್ಪು, ಹಂಗೆ ಅವ್ನು ಮೆಸೇಜ್ ಮಾಡೋದು ತಪ್ಪು. ಎಷ್ಟೇ ಬುದ್ಧಿವಾದ ಹೇಳಿದ್ರು ಮತ್ತೆ 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 ಮಾಡ್ತಾನೆ, ಏನು ಮಾಡ್ತೀರಾ? 3 ಸಲ ಅವಕಾಶ ಕೊಟ್ಟು 3 ಸೀದೆ ಕೆಲಸ ಮಾಡ್ತೀವಿ ನಾವು. ಯಾಕೆ ಸರ್ ಕಾನೂನಿಲ್ವಾ? ಅರೆಸ್ಟ್ ಮಾಡೋದು, ಸಾಯಂಕಾಲ ವಾಪಸ್ ಕಳಿಸೋದು, ಹಿಂಗೆ ಮಾಡಿದ್ರೆ ಯಾರು ಭಯ ಇರುತ್ತೆ? ಕಾನೂನು ಸುವ್ಯವಸ್ಥೆ ಸರಿ ಇಲ್ವಾ? ಅದನ್ನ ನಡೆಸೋರು ಸರಿ ಇಲ್ಲ. ಅವ್ರ ಮನೇಲಿ ಅಕ್ಕ ತಂಗಿದಿಲ್ವಾ, ಸ್ವಂತ ಹೆಂಡತಿ ಇದ್ದಾಳೆ, ಇದ್ರು 6 ತಿಂಗಳು ಗರ್ಭಿಣಿ ಅಂತಿದ್ದಾರೆ. ಮತ್ತು ಮಾಡ್ತಾ ಇದ್ದಾನಂದ್ರೆ ಅವನ ಮನಸ್ಥಿತಿ ಸರಿ ಇಲ್ಲ ಅಂತ. ಅದೇ ತರ ನಿಮ್ಮನೆ ಹುಡುಗರು ಕರ್ಕೊಂಡೋಗಿ ಕೊಲೆ ಮಾಡಿದ್ರೆ ಓಕೆನಾ? ನಮ್ಮ ಅಪ್ಪನೇ ತಪ್ಪು ಮಾಡ್ತಿದ್ರೆ ಅಪ್ಪ ಯಾಕೆ ಆಂಟಿ ಸುದ್ದಿ ಅಂತಿದ್ದೆ ನಾನು. ಸೂಪರ್ ಅಲ್ವಾ? ಸೂಪರ್. ಮಹಾಭಾರತದಲ್ಲಿ ದ್ರೌಪದಿ ಸೀರೆ ಎದ್ದದಕ್ಕೆ ಭೀಮಾ ಯಾರನ್ನ ಎತ್ತದ? ಕಾನೂನು ಮಾಡಂಗಿತ್ತಂದ್ರೆ ಮಾಡ್ರಿ. ದುಬೈ ಕಾನೂನು ಶೂಟ್ ಅಂಡ್ ಸೈಟ್, ಶೂಟ್ ಅಂಡ್ ಸೈಟ್. ತಪ್ಪು ಮಾಡೈತಿ ಅಂತ ರುಂಡಾ ತೆಗಿರಿ, ಒಂದು ಕಳ್ತನ ಮಾಡಿದ್ರೆ ಕೈ ತೆಗಿರಿ. ಇದ್ಯಾಕೆ ಅಲ್ಲೊಂದು ಇಲ್ಲೊಂದು? ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥವಿತ್. ಏನು ನಿಮ್ಮ ಪ್ರಾಬ್ಲಮ್ಮು, ಏನ್ರಿ ನಿಮ್ಮ ಪ್ರಾಬ್ಲಮ್ಮು ಅಂತೇಳಿ ಬೆಂಗಳೂರಿನ ಗಲ್ಲಿ ಏರಿಯಾದಲ್ಲಿರೋ ಸಮಸ್ಯೆಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಆದರೆ ಇವತ್ತು ವಿಶೇಷವಾಗಿ ನಾವು ಬಂದಿರೋದು ಒಂದು ಅತಿ ದೊಡ್ಡ ಸಮಸ್ಯೆ. ಅದು ಬಹಳ ಪ್ರಮುಖವಾಗಿ ಹೆಣ್ಮಕ್ಳಿಗೆ ಆಗುವಂಥ ಸಮಸ್ಯೆ. ಅವ್ರ ಹತ್ರ ಫೋನ್ ಇದೆ ಅಂದರೆ ಸಾಕು, ಇನ್ಸ್ಟಾಗ್ರಾಮ್ನಲ್ಲಿ ಬರುವಂಥ ಕೆಟ್ಟ ಮೆಸೇಜ್ಗಳು ನೋಡಿ. ಇವತ್ತು ಗಮನಿಸ್ತಾ ಇರ್ಬೋದು ರೇಣುಕಾ ಸ್ವಾಮಿ ಪ್ರಕರಣ ಯಾವ ಹಂತಕ್ಕೆ ತಲುಪಿದೆ, ಜೊತೆಗೆ ದರ್ಶನ್ಗೆ ಯಾವ ಪರಿಸ್ಥಿತಿ ಬಂದು ಒದಗಿದೆ ಅನ್ನುವಂಥದ್ದನ್ನು. ಸರಿ ಬನ್ನಿ, ಹಾಗಾದರೆ ಹೆಣ್ಣು ಮಕ್ಕಳಿಗೆ ಮೆಸೇಜ್ ಮಾಡಿದ್ರೆ ಇದೊಂದು ದೊಡ್ಡ ಸಮಸ್ಯೆ. ಈ ಸಮಸ್ಯೆಯಿಂದ ಹೇಗೆ ಪಾರಾಗ್ತಾರೆ, ಏನು ಮಾಡ್ತಾರೆ, ಅಥವಾ ನಮ್ಮ ಹುಡುಗರನ್ನ ಅವ್ರ ಗರ್ಲ್ ಫ್ರೆಂಡ್ಗೋ ಅಥವಾ ಅವ್ರ ಮನೆಯವ್ರಿಗೂ ಯಾರಿಗಾದರೂ ಆ ರೀತಿಯಾಗಿ ಕೆಟ್ಟದಾಗಿ ಮೆಸೇಜ್ ಹಾಕಿದ್ರೆ ಅವ್ರೇನು ಮಾಡ್ತಾರೆ, ರಿಯಾಕ್ಟ್ ಏನು ಮಾಡ್ತಾರೆ, ಅವ್ರ ಹತ್ರನ ಕೇಳ್ತಾ ಹೋಗೋಣ. ಸರ್ ನಮಸ್ಕಾರ. ಸರ್ ಏನು ನಿಮ್ಮ ಹೆಸರು? ಮ್ಯಾಟ್ರ್ ಏನಂತ ಗೊತ್ತಿಲ್ಲ. ಇಷ್ಟೋ ತನಕ ಹೇಳೋದಲ್ಲ ಸರ್, ಹೇಳಿ ಪಕ್ಕದಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡ್ರಿ ಮ್ಯಾಟ್ರ್ ಏನು ಅಂತ. ಏನು ನಿಮ್ಮ ಹೆಸರು? ಹೇಳಿ. ನಮ್ಗೆ ಈಗ ಪ್ರಹ್ಲಾದ್ ಅಂತ. ನಿಮ್ಮ ಹೆಸರೇನು ಹೇಳಿ? ಪ್ರಹ್ಲಾದ್ ಕುಮಾರ್. ಪ್ರಹ್ಲಾದ್ ಅವರೇ, ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ಏನು ಮಾಡ್ತೀರಾ? ಅವ್ರಿಗೂ ಸರ್ ಕಾನೂನು ರೀತಿ ಕ್ರಮ ತಗೋತೀವಿ. ಕಾನೂನು ರೀತಿ ಕ್ರಮ ತಗೋತೀರಾ? ಯಾವ ಥರ ತಗೋತೀರಾ ಹೇಳಿ? ಇಲ್ಲ ಸ್ಟೇಷನಿಗೆ ಕಂಪ್ಲೇಂಟ್ ಮಾಡ್ಬೇಕಾಯ್ತದೆ, ಒಂದೆರಡು ಡೇಟ್ ಗೂಸ್ ಕೊಡ್ಬೇಕಾಯ್ತದೆ. 2 ಡೇಟ್ ಗೂಸ್ ಕೊಡಬೇಕಾಗಿತ್ತು. ಅಷ್ಟೇ ಮಾಡ್ತೀರಾ, ಬೇರೆ ಏನು ಮಾಡಲ್ವಾ? ಇನ್ನೇನು ಮಾಡೋಕ್ಕಾಯ್ತದೆ? ಶೆಡ್ ಗಿಡ್ಡಿ ಕರ್ಕೊ ಹೋಯ್ತೀರಾ ಹೆಂಗೆ? ಶೆಡ್ಡಿಗೆಲ್ಲ ಕರ್ಕೊಂಡು ನೋಡಿ ಇರೋ ಮ್ಯಾಟ್ರ್ ಹೇಳಿ. ಅಲ್ಲ ನಾನು ನಿಮಗೆ ಕೇಳ್ತಿರೋದು ಅಲ್ವಾ? ಸೊ ಇವತ್ತು ರೇಣುಕಾ ಸ್ವಾಮಿ ಗೊತ್ತಲ್ಲ ನಿಮಗೆ ಪ್ರಕರಣ. ಆತ ಮೆಸೇಜ್ ಮಾಡಿರೋದು ಕನ್ಫರ್ಮ್ ಆಗಿದೆ. ಒಂದು ಹೆಣ್ಣಿಗೆ ಕೆಟ್ಟದಾಗಿ ಮೆಸೇಜ್ ಮಾಡಿರೋದು ಕನ್ಫರ್ಮ್ ಆಗಿದೆ. ಒಂದು ಕಡೆ ದರ್ಶನ್ ಇವತ್ತು ಆ ಪರಿಸ್ಥಿತಿಲಿ ತಗಲಾಕೊಂಡಿರ್ಬೋದು, ಆದರೆ ಆತ ಕಾಮುಕತನ ಮೆರೆದಿದ್ದಾನೆ. ನಿಮ್ಮ ಅಭಿಪ್ರಾಯ ಏನು? ಅದು ಕಾಮುಕತನ, ಅದು ಭಾಳ ತಪ್ಪದು. ಆ ರೀತಿ ಮಾಡಬಾರ್ದು. ಅವನಿಗೂ ಇಬ್ರದ್ದು ತಪ್ಪು ಅಂತ ನಾನು ಹೇಳ್ತೀನಿ. ಇಬ್ರದ್ದು ತಪ್ಪು ಹೆಂಗೆ ಹೇಳ್ತೀರಾ ಹೇಳಿ? ದರ್ಶನ್ದು ತಪ್ಪು. ಏನೋ ಒಂದು ತಪ್ಪು ಮಾಡಿದಾಗ ಅವನಿಗೆ ನಾವು ಆರ್ಡರ್ ಮಾಡಿ. ನಿಮಗೆ ಫಸ್ಟ್ ಕೇಳಿದ್ದು ನಿಮ್ಮನೆ ಹೆಣ್ಮಕ್ಳಿಗಾಗಿದ್ರೆ ನೀವೇನ್ ಮಾಡ್ತಿದ್ರಿ ಅಂತ. ಕಾನೂನು ಒಂದು ರೀತಿ ಫಸ್ಟ್ ಆಫ್ ಆಲ್ ಅವನಿಗೆ ವಾರ್ನ್ ಮಾಡ್ತೀವಿ. ಒಂದು ವಾರ್ನ್ ಮಾಡಿ ಬಿಡ್ಬೋದಾಯಿತು. ಈ ಬಡಿ ಮಗ ಮೆಸೇಜ್ ಮಾಡಿರೋದು ತಪ್ಪು. ಸರಿ, ಓಕೆ, ಮೆಸೇಜ್ ಮಾಡ್ದ. ಈಗ ನಾನೇ ನಿಮ್ಮನೆ ಹುಡುಗ, ನನ್ನನ್ನು ಕರ್ಕೊಂಡೋಗಿ ಸಾಯಿಸ್ಬಿಟ್ರು, ಅವಾಗ ಏನ್ ಮಾಡ್ತೀರಾ? ಸಾಯಿಸೋದು ತಪ್ಪು, ಹಂಗೆ ಅವ್ನು ಮೆಸೇಜ್ ಮಾಡೋದು ತಪ್ಪು. ಎರಡೂ ತಪ್ಪಿದೆ. ಬಟ್ ತೂಕ ಯಾವುದು ಜಾಸ್ತಿ? ತೂಕ ಅದು ಕೊಲೆ ಮಾಡಿರೋದೇ ತಪ್ಪು. ಥ್ಯಾಂಕ್ ಯು ಪ್ರಹ್ಲಾದ್ ಅವರೇ, ಥ್ಯಾಂಕ್ ಯು ಪ್ರಹ್ಲಾದ್. ಸರ್ ಏನ್ರಿ ನಮಸ್ಕಾರ, ನಿಮ್ದು ಹೆಸರೇನ್ರಿ? ಸರ್ ನಮ್ಮ ಹೆಸರು ಶಿವರಾಮ್ ಅಂತ. ಶಿವರಾಮ್ ಅವರೇ, ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಯಾರಾದರೂ ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ಏನು ನೀವು ಆ್ಯಕ್ಷನ್ ತಗೋತೀರಾ? ಆದ್ರೆ ಕೊಲೆ ಮಟ್ಟಕ್ಕೆ ಹೋಗಲ್ಲ. ಅವ್ನಿಗೆ ಹೊಡೆದು 2 ಬುದ್ಧಿ ಮಾತೇಳಿ, ನೋಡಪ್ಪ ಈ ಥರ ಮಾಡೋಕೆ ಹೋಗಿ ಬೇರೆಯವ್ರಿಗೆ ಮಾಡೋಕೆ ಹೋಗಬೇಡ, ತಪ್ಪು ನೀವು ಮಾಡಿದಂತೆ ಬುದ್ಧಿವಾದ ಹೇಳಿ ಕಳಿಸ್ಬೇಕು. ಬುದ್ಧಿವಾದ ಹೇಳಿ ಕಳಿಸ್ತೀರಾ? ಎಷ್ಟೇ ಬುದ್ಧಿವಾದ ಹೇಳಿದ್ರು ಮತ್ತೆ 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 ಮಾಡ್ತಾನೆ, ಏನು ಮಾಡ್ತೀರಾ? 1 ಸಲ 2 ಸಲ 3 ಸಲ ಅವಕಾಶ ಕೊಟ್ಟು 3 ಸೀದೆ ಕೆಲಸ ಮಾಡ್ತೀವಿ ನಾವು. ಏನು ಕೆಲಸ ಮಾಡ್ತೀರಾ? ಈಗ ಮಾಡಿದಾರೆ ದರ್ಶನ್ ಅವರು. ಈಗ ಮಾಡಿದ್ರಲ್ಲ ಅದನ್ನೇ ಮಾಡ್ತೀರಾ ಅಂತೀರಾ? 1 ಸಲ ಅವ್ರಿಗೆ ಅರ್ಥ ಆಗಿಲ್ಲ, 2 ಸಲ 3 ಸಲ ಮಾಡ್ತೀವಿ. ಏನು ಮಾಡ್ಬೇಕು? ಶೆಡ್ ಕರ್ಕೊಂಡು ಹೋಗ್ಬಿಡ್ತೀರಾ? ಶೆಟ್ಟಿ ಕರ್ಕೊಂಡು ನಾವು ಬೇರೆ ಜಾಗದಲ್ಲಿ ಕರ್ಕೊಂಡು ಹೋಗ್ಬಿಡ್ತೀರಾ? ನಮ್ಮದೇ ಅದೊಂದು. ಓಕೆ, ಆಯಿತು. ಅದೇ ಹುಡುಗ ಆ ಥರ ಮೆಸೇಜ್ ಮಾಡಿದವನು ನಿಮ್ಮನೇಲಿದ್ದ ಅಂತ ಇಟ್ಕೊಳ್ಳಿ, ಅವನನ್ನು ಕೊಲೆ ಮಾಡಿದ್ರು, ಏನು ಮಾಡ್ತೀರಾ? ಯಾರೇ ಸರಿನಾ ತಪ್ಪ? ತಪ್ಪೇ ಅದು. ತಪ್ಪೇ. ಯಾರೇ ತಪ್ಪೇ ಅದು. ದರ್ಶನ್ ಮಾಡಿದ್ದು ಸರಿನಾ ತಪ್ಪ? ತಪ್ಪೇ ಅದು. ತಪ್ಪು. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ಬೀರೇಶ್ ಅಂತ. ಬೀರೇಶ್ ಅವರೇ, ಎಲ್ಲಿ ಯಾವ ನಿಮ್ಮದು? ಮೈಸೂರು ಸರ್. ಓ, ಮೈಸೂರು ಹುಲಿ. ಹೇಳಿ ಮತ್ತೆ, ನಿಮ್ಮ ಮನೆ ಹೆಣ್ಮಕ್ಳಿಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ರೆ ನಿಮ್ಮ ಯಾರು ಆ ಥರ ಮೆಸೇಜ್ ಬಂದಾಗ ನಾವು ಯಾರಿಗೂ ಬಿಡಲ್ಲ ಸರ್. ಆ ಥರ ಬಿಡಲ್ಲ ಅಂದ್ರೆ ಏನು, ಯಾವ ಥರ? ಏನಾದ್ರು ಒಂದು ವಾರ್ನಿಂಗು ಕೊಟ್ಟು ಒಂದು ಏಟು ಹೊಡೆದ್ಬಿಟ್ಟು ಈ ಥರ ಮಾಡಬಾರ್ದಪ್ಪ ನೀನು, ತಪ್ಪಾಗಿದೆ ಅಂದ್ಬಿಟ್ಟು ವಾರ್ನಿಂಗ್ ಮಾಡಿಬಿಟ್ಟು ಅವ್ನು ಕಳಿಸ್ಬಿಟ್ಟಿದ್ರೆ ಅದು ಅಷ್ಟಕ್ಕೆ ಮುಗಿದಾಗಿ ದೊಡ್ಡ ಪ್ರಾಬ್ಲಮ್ ಇದು. ಇದೊಂದು ಭಾಳ ದೊಡ್ಡ ಸಮಸ್ಯೆ ಇದು. ಅದರ ದೊಡ್ಡದು ಮಾಡೋ ಅಂಥದ್ದು ಏನೂ ಇರಲಿಲ್ಲ. ಅಷ್ಟಲ್ಲೇ ಮುಗಿಸ್ಬಿಟ್ಟು ಪಾಪ ಇದು ಮಾಡಿದರೆ ಇವರು ಸೇಫಾಗಿ ಒಬ್ಬ ದೊಡ್ಡ ವ್ಯಕ್ತಿ ಇವರು ಅಂದ್ರೆ ಸ್ಟಾರು ಆ ಥರ. ಇವತ್ತು ಅಪ್ಡೇಟ್ ಏನಾಗಿದೆ ಅಂದರೆ, ರೇಣುಕಾ ಸ್ವಾಮಿ ಮಾಡಿರುವಂಥ ಮೆಸೇಜ್ಗಳ ಲಿಸ್ಟ್ ಸಿಕ್ಕಿದೆ. ಆತ ಹೆಂಗ್ ಮಾಡಿದಾನೆ ಅಂದರೆ, ವಾಟ್ ಎ ಬ್ಯೂಟಿ, ವಾಟ್ ಎ ಸೆಕ್ಸಿ, ಹಾಟ್,
ಅದು ಇದು ಅನ್ಕೊಂಡು ಮೆಸೇಜ್ ಮಾಡವನೆ, ಸರಿನಾ? ಇದು ನ್ಯಾಯವಾ? ತಪ್ಪು ಸರ್. ಒಟ್ಟಿನಲ್ಲಿ ಮಾಡಿದ್ದು ತಪ್ಪು. ಅವರು ಮಾಡಬಾರ್ದಾಗಿತ್ತು. ಅವರು ಏನೋ ಒಂದು ಒಳ್ಳೇದು ಮಾಡಕ್ಕೆ ಹೋಗಿ ಆ ಥರ ಇವರು ಇಷ್ಟೊಂದು ಕ್ರೂರು ತೀರಾ ಇಲ್ಲಿ ಮಟ್ಟಿಗೆ ಇಳಿಬಾರ್ದಿತ್ತು, 8 ಗಂಟೆ ಇಳಿಬಾರ್ದಿತ್ತು. ಇಳಿಬಾರ್ದಾಗಿತ್ತು. ಅಲ್ಲಿಗೆ ವಾರ್ನ್ ಮಾಡಿ ಬಿಟ್ಬಿಟ್ಟಿದ್ರೆ ಇಷ್ಟು ಇದಾಯ್ತಿರ್ಲಿಲ್ಲ ಸರ್. ಭಾಳ ಪ್ರಾಬ್ಲಮ್ ಆಯ್ತಿರ್ಲಿಲ್ಲ. ಎಲ್ಲರಿಗೂ ಒಳ್ಳೇದು. ತೆರೆ ಮೇಲೆ ಮಿಂಚಿದಂತ ನಟನನ್ನ ತಲೆ ಬಗ್ಸಿ ನೋಡಕ್ ಬೇಜಾರು. ನಮಗೂ ಅಷ್ಟು ದುಃಖ ಐತೆ. ಯಾಕಂದ್ರೆ ಅಂಬರೀಷ್ ಅಂತವ್ರನ್ನೆಲ್ಲ ನೋಡಿ ಬೆಳೆದವರು ಸರ್ ಇವರು. ನಮ್ಮಣ್ಣ ಅಪ್ಪಾಜಿ ಅಂಬರೀಷ್ ಅವರು, ನಾವು ಅವ್ರ ಅಭಿಮಾನಿ. ಅಂದರೆ ಅವ್ರು ನೋಡಿ ಬೆಳೆದಂಥ ವ್ಯಕ್ತಿಗಳು ಇವರು. ಹಂಗಾಗಿ ಇವರು ಇನ್ನೂ ಸ್ವಲ್ಪ ತಾಳ್ಮೆ ಇದ್ದಿದ್ರೆ ಇನ್ನೂ ಹೈ ಲೆವೆಲ್ ಬೆಳೆದು ಒಂದು ಒಳ್ಳೆ ವ್ಯಕ್ತಿ ಇನ್ನೂ ಬೆಳಿಬೋದಿತ್ತು ಸರ್. ಚೆನ್ನಾಗಿರ್ಬೋದಿತ್ತು, ಇನ್ನೂ ಅದ್ಭುತವಾಗಿರ್ಬೋದಿತ್ತು. ಅದ್ಭುತವಾಗಿ ಒಳ್ಳೆ ಮೈಸೂರಿಗೆ ಒಳ್ಳೆ ಕಲೆ ಹೆಸರು ಬಂದ್ಬಿಡೋದು ಸರ್. ತಂದ್ಬಿಡ್ಬೋದಿತ್ತು. ಬರೋರು ಸ್ಟಾರ್ ಅಲ್ಲೇ ರೇಸ್ ಕೋರ್ಸ್ ಹತ್ರ ಬರ್ತಿದ್ರು ನಾವು ನೋಡ್ತಾ ಇದ್ದಾಗ. ಅವಾಗ ಲೋಕಲ್ ಅವ್ರದಲ್ಲ, ಲೋಕಲ್ ಅವರು ಸರ್. ಹಾಗಾಗಿ ಪಾಪ ಒಳ್ಳೆ ವ್ಯಕ್ತಿನೇ ಪಾಪ. ಅದರ ಅನಿವಾರ್ಯವಾಗಿ ಆಗ್ಬಿಟ್ಟದ ಸರ್. ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಇದು ಮಾಡ್ಕೋಬೇಕು. ಸರ್ ಏನು ನಿಮ್ಮ ಹೆಸರು? ನಮ್ಮ ಹೆಸರು ಬಾಬು ಅಂತೇಳಿ. ಬಾಬು ಅಂತೇಳಿ. ಬಾಬು ಅವರೇ ಅಟ್ಟಿ, ಏನ್ ಬಾಬು ಅವರೇ, ಈಗ ನಿಮ್ಮನೆ ಹುಡುಗನ ಯಾರಾದ್ರೂ ಕರ್ಕೊಂಡೋಗಿ ಶೆಡ್ ಕರ್ಕೊಂಡೋಗಿ ಕೊಲೆ ಮಾಡಿದ್ರೆ ಏನ್ ಮಾಡ್ತಿದ್ರಿ? ಇಲ್ಲ, ಇದು ಏನಾದ ಕಾನೂನಿತ್ತು. SP ಹೇಳಿದ್ರೆ ಕರ್ಸಿ ಅವ್ರಿಗೆ ಸೀದಾ ಮಾಡ್ತಿದ್ರು. ಮಾಡಿದ್ದು ತಪ್ಪು. ಅದು ಅವರೇ ಮಾಡ್ಯಾರ, ಇವ್ರ ಫ್ರೆಂಡ್ ಮಾಡ್ಯಾರ ಅಂತ ಗೊತ್ತಿಲ್ಲ. ಅದು ಮುಂದೆ ಏನಾಗಿ ಕಾನೂನು ಪ್ರಕಾರ ಆಗ್ತೈತಿ. ನಿಮ್ಮನೆ ಹೆಣ್ಮಕ್ಳಿಗೆ ಯಾರಾದ್ರೂ ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ಏನ್ ಮಾಡ್ತಿದ್ರಿ? ಇಲ್ಲ, ಕೆಟ್ಟದಾರು ಮಾಡಿದ್ರೆ ಕರ್ಸಿ ಅವನಿಗೆ ಬುದ್ಧಿ ಹೇಳಿ ಏನೋ ನಾವು ಸೀದಾ ಮಾಡ್ಬೋದಿತ್ತು. ಅಂತ ಅನಾಹುತ ಆಗ್ಬಿಡೋದು ಆಗಿಬಿಟ್ಟಿದೆ. ಆಗ್ಬಾರ್ದಿತ್ತು, ಆಗ್ಬಿಟ್ಟಿದೆ. ಓಕೆ, ಹೇಳಿ ಸರ್, ನಿಮ್ಮ ಹೆಸರೇನು? ಫಯಾಜ್. ಫಯಾಜ್ ಅವರೇ, ನೀವು ಯಾರ ಅಭಿಮಾನಿ? ನಾವು ಎಲ್ಲ ಕನ್ನಡ ಕಲಾಕಾರದ ಅಭಿಮಾನಿಗಳೇ. ನಾನು ಕನ್ನಡ ಕಲಾಕಾರ ಅಭಿಮಾನಿಗಳು. Yes. ಫಯಾಜ್ ಅವರೇ ಹೇಳಿ, ನಿಮ್ಮನೆ ಹೆಣ್ಮಕ್ಳಿಗೆ ಯಾರಾದ್ರೂ ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ಏನ್ ಮಾಡ್ತಿದ್ರಿ? ಕತ್ತರಿಸ್ಬಿಡ್ತಿದ್ರಿ? ಕತ್ತರಿಸಲ್ಲ. ಕಾನೂನು ಯಾರು ಕೈಲಿ ತಗೋಬಾರ್ದು, ಯಾರೇ ಇರಲಿ. ಅದಕ್ಕೊಂದು ಕಾನೂನು ಇದೆಯೇ, ಅದಕ್ಕೊಂದು ಸಂವಿಧಾನ ಇದೆಯೇ, ಆ ನಿಟ್ಟಿನಾಗ ಕೆಲಸ ಮಾಡಬೇಕು. ದರ್ಶನ್ ಆಗಲಿ, ಅವ್ರ ನಾವೇ ಇರಲಿ, ಯಾರೇ ಇರಲಿ, ಕಾನೂನಲ್ಲಿ ಕೈಲಿ ತಗೋಬಾರ್ದು. ಕಾನೂನು ಕೈಲಿ ತಗೋಬಾರ್ದು. ಓಕೆ, ನಿಮ್ಮನೆ ಗಂಡು ಮಗನ ಯಾರಾದರೂ ಕರ್ಕೊಂಡೋಗಿ ಈ ರೀಸನ್ಗೆ ಕೊಲೆ ಮಾಡಿದ್ದೀರಿ, ನಿಮಗೇನು ಅನಿಸ್ತಿತ್ತು? ನಾನು ಹೋಗಿ ಸರ್ಕಾರಕ್ಕೆ, ಆ ಪೊಲೀಸ್ ಇಲಾಖೆಗೆ ನಾವು ಕಂಪ್ಲೇಂಟ್ ಮಾಡ್ತಿದ್ದೀವಿ. ಅವ್ರಿಗೆ ಮನವಿ ಕೊಡ್ತಿದ್ದೀವಿ. ಅವ್ರಿಗೆ ಅರೆಸ್ಟ್ ಮಾಡಲಿಕ್ಕೆ ಇದು ಮಾಡ್ತಿದ್ದೀವಿ. ಹಂಗೆ ಈ ಥರ ರೇಣುಕಾ ಸ್ವಾಮಿ ತನ್ನ ಮರ್ಮಾಂಗದ ಫೋಟೋ ಹೊಡೆದ್ಬಿಟ್ಟು ಕಳಿಸಿದ್ದಾನೆ. ಈಗಲೂ ಬಿಡಬೇಕು ಅಂತೀರಾ? ಇಲ್ಲ, ಅವ್ರು ಮಾಡಿದ ತಪ್ಪ. ಈತ ಯಾರೂ ಮಾಡಬಾರ್ದು. ಈಗ ರೇಣುಕಾ ಸ್ವಾಮಿದು ಈಗ ಆತ ಇಲ್ಲ, ಬಟ್ ದರ್ಶನ್ ಮಾಡಿರುವಂಥ ಈ ಒಂದು ಆರೋಪ, ರೇಣುಕಾ ಸ್ವಾಮಿ ಮಾಡಿರುವಂಥ ತಪ್ಪು, ಇವೆರಡನ್ನು ತೂಕ ಹಾಕಿದ್ರೆ ಯಾವುದು ತೂಕ ಜಾಸ್ತಿ? ತಪ್ಪಿನ ತೂಕ ಜಾಸ್ತಿ ಯಾರ್ದು? ಇದರಲ್ಲಿ ದರ್ಶನ್ ಅವ್ರದ್ದು ಜಾಸ್ತಿ ನನಗೆ ಅನ್ಸ್ತಾ ಇದೆ. ದರ್ಶನ್ದೇ ಜಾಸ್ತಿ ಅನಿಸ್ತಾನೆ. ಯಾಕಂತಂದ್ರೆ ಅವ್ರು ಈ ಥರ ಮಾಡಬಾರ್ದಾಗಿತ್ತು. ಅವ್ರು ತಪ್ಪು ಮಾಡ್ಯಾನಪ್ಪ ಅಂತಂದ್ರೆ ಅವರು ಒಬ್ಬ ದೊಡ್ಡ ಕಲಾವಿದರು. ಅವ್ರು ಹೋಗಿ ಕಾನೂನು ಅವ್ರ ಭಾಳಷ್ಟು ಈಗ ಸಾಮಾನ್ಯ ಜನರಿಗೆ ಕಾನೂನು ಮಾತು ಕೇಳ್ತಾ ಇದೆ. ಇವರಂತ ನಮ್ಮ ದರ್ಶನ್ ಅವರು ಇದ್ದಾರೆ, ಒಂದು ದೊಡ್ಡ ಕಲಾಕಾರರು. ಅವ್ರು ಹೋಗಿ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟು ಅವ್ರು ಅರೆಸ್ಟ್ ಮಾಡಿಸಿ ಏನರೇ ಒಂದು ಶಿಕ್ಷೆ ಕೊಡಿಸ್ಬೇಕಾಗಿತ್ತು. ಸರ್ ನಮಸ್ಕಾರ, ಏನು ನಿಮ್ಮ ಹೆಸರು? ಜಮೀರ್ ಅಹಮದ್ ಏನಂದ್ರಲ್ಲ ಸರ್? ಅದೇ ನೀವು ಅವತ್ತು ವಿಡಿಯೋ ಮಾಡಿದ್ರಲ್ಲ, 2000 ಬಂದಿಲ್ಲ. 2,000 ರೂಪಾಯಿ ಇನ್ನೂ ಬಂದಿಲ್ಲ. ಏನು ಬರ್ತೀನಿ ಅಂತ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. 2,000 ನಿಮ್ದೇ ಹೊಂಟೋಯ್ತು ಆಟೋಗೆ? ನಂದೇ ಹೊಂಟೋಯ್ತು. ಹೊಂಟೋಯ್ತು ಅಂತ ಬನ್ರಿ ಇಲ್ಲಿ. ಏನ್ ಜಮೀರ್ ಅಹಮದ್ ಅಂತ? ಏನು ವಿಚಾರ? ಓ, ಉಸ್ತುವಾರಿ ಸಚಿವರು, ಬಳ್ಳಾರಿ ಉಸ್ತುವಾರಿ ಸಚಿವರು. ಮ್ಯಾಟ್ರಿ ಏನು ಹೇಳಿ ನನಗೆ. ಸರ್ ಏನು ಗೊತ್ತಾ ಸರ್, ನಿಮ್ಮನೆ ಹೆಣ್ಮಕ್ಳಿಗೆ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಕೆಟ್ಟದಾಗ ಮೆಸೇಜ್ ಮಾಡಿದ್ರೆ ಏನು ಮಾಡ್ತೀರಾ? ಗುಂಡು ಹೊಡೆದು ಸಾಯಿಸ್ಬೇಕು. ಗುಂಡು ಹೊಡೆದು ಸಾಯಿಸ್ತೀರಾ? ಯಾಕೆ ಸರ್, ಕಾನೂನು ಇಲ್ವಾ? ಕಾನೂನು ಎಲ್ಲರೂ ಇದೆತ್ತು. ಕಾನೂನು ಅವರೇ ಕೈಗೆ ತಗೋತಾ ಇರುವಾಗ ಕಾನೂನು ಎಲ್ಲಿದೆತ್ತು? ಕಾನೂನು ಕರೆಕ್ಟಾಗಿ ಪೊಲೀಸ್ನವ್ರು ಆಗಿರ್ಬೋದು, ಕೋರ್ಟು ಕಚೇರಿ ಕರೆಕ್ಟಾಗಿ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ರೆ, ಒಬ್ರು ಕೊಟ್ಟರೆ ಅಕ್ಕಪಕ್ಕದ ಏರಿಯಾದಲ್ಲಿ ಎಲ್ಲರಿಗೂ ಭಯ ಇರುತ್ತೆ. ಇಲ್ಲಿ ಈಗ ಅರೆಸ್ಟ್ ಮಾಡೋದು, ಸಾಯಂಕಾಲ ವಾಪಸ್ ಕಳಿಸೋದು, ಹಿಂಗೆ ಮಾಡಿದ್ರೆ ಯಾರಿಗೆ ಭಯ ಇರುತ್ತೆ? ಯಾರಿಗೆ ಎಲ್ಲ ಸ್ವತಂತ್ರವಾಗಿ. ಓಕೆ ಜಮೀರ್ ಅವರೇ, ನೀವು ಹೇಳಿದ್ರಿ ನಿಮ್ಮನೆ ಹೆಣ್ಮಕ್ಳಿಗೆ ಮೆಸೇಜ್ ಮಾಡಿದ್ರೆ ಗುಂಡು ಹೊಡಿತಿದ್ರಿ ಅಂತ. ನಿಮ್ಮನೆ ಗಂಡು ಮಗನ ಕರ್ಕೊಂಡು ಹೋಗಿ ಶೆಡ್ಡಲ್ಲಿ ಕೊಲೆ ಮಾಡಿದ್ರೆ ಏನು ಮಾಡ್ತಿದ್ರಿ? ಅವ್ರಿಗೂ ಹೊಡಿಬೇಕು, ಇವ್ರಿಗೂ ಹೊಡಿಬೇಕು. ಎಲ್ಲರಿಗೂ ನ್ಯಾಯ ಒಂದೇ ರೀ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಮ್ ಬರ್ದಿಲ್ಲ ಕಣ್ರಿ ಸಂವಿಧಾನ, ತುಂಬಾ ಚೆನ್ನಾಗಿ ಬರ್ದವ್ರಿ. ಅದ್ಭುತವಾಗಿ ಸಮತೋಲನವಾಗಿ ಮಾತಾಡಿದ್ರೆ. ಈಗ 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 ಇನ್ನೊಂದು ಕ್ವಶನ್, ಲಾಸ್ಟ್ ಕ್ವಶನ್. ದರ್ಶನ್ ಮತ್ತು ಇಲ್ಲ ಬಿಡಿ, ಅದು ನಿಮಗೆ ಯಾಕೆ ಬರುತ್ತೆ 2,000? ದರ್ಶನ್ ಮತ್ತೆ ರೇಣುಕಾ ಸ್ವಾಮಿ ಇವರಿಬ್ಬರಲ್ಲಿ ಯಾರ್ದು ಜಾಸ್ತಿ ತಪ್ಪು? ನಮ್ಗೆ ಗೊತ್ತಿಲ್ಲ ಸರ್, ಸಾರಿ ಸರ್. ಸಾರಿ, ಇಲ್ಲ ನಮ್ಗೆ ಗೊತ್ತಿಲ್ಲ. ಇದು ಪಕ್ಕ ಅನ್ಸ ಗೊತ್ತಿಲ್ಲ ಸರ್, ನೀವು ಹೇಳ್ಬೇಕು ಸರ್. ಬನ್ನಿ ಸರ್, ಬನ್ನಿ ಒಂದು ನಿಮಿಷ.